ಈ ಕ್ವಶನ್ ಮೇನ್ ಇದೆ ನೋಡಿ ನಿಮ್ಗೆ. ಬಿಗ್ ಬಾಸ್ ಮನೆಯಿಂದ ಎಲ್ಲ ಹೊರಗ್ ಬಂದ್ಬಿಡ್ತೀರಲ್ಲ ಇದಕ್ಕಿದ್ದಾಗೆ ಒಂದು ಇಶ್ಯೂ ಆಗಿ ಜಾಲಿವುಡ್ ಹೇಗಿತ್ತು ಅದು? ಮನೆಯಿಂದ ಹೆಂಗ್ ಕರ್ಕೊಂಡ್ ಬಂದ್ರು ನಿಮ್ಮನ್ನ? ನಮ್ಮನ್ನ ಅದೇ ಕಣ್ ಮುಚ್ಬಿಟ್ಟು ಎಲ್ಲ ಕರ್ಕೊಂಡ್ ಹೋದ್ರು. ನಾವೇನೋ ಟಾಸ್ಕ್ ಏನೋ ಅಥವಾ ಟೆಕ್ನಿಕಲ್ ಇಶ್ಯೂ ಏನಾದ್ರು ಆಗಿದೇನೋ ಚೆಕ್ ಮಾಡಿದಾರೇನೋ ಅಂತ ಅನ್ಕೊಂಡ್ ಕೂತಿದ್ವಿ. ಅಷ್ಟೊತ್ತಿಗೆ ಅಫಿಷಿಯಲ್ಸ್ ಬರ್ತಾರೆ, ಗವರ್ಮೆಂಟ್ ಅಫಿಷಿಯಲ್ಸ್ ಬರ್ತಾರೆ ಅಂತ ಹೇಳಿದ್ರು. ಇವ್ರು ಬಂದ್ರು, ಅದೇ ಜಲ ಮಾಲಿನ್ಯ ವಾಯು ಮಾಲಿನ್ಯ ಆಗಿದೆ, ಸೊ ನಾವು ಜಾಲಿವುಡ್ ನ ಮುಚ್ತಾ ಇದೀವಿ, ನೀವು ಮನೆಗಾದ್ರೂ ಹೋಗಿ ಎಲ್ಲಾದ್ರೂ ಹೋಗಿ ಅಂದ್ಬಿಟ್ರು. ಮತ್ತೆ ನಿಮ್ದು ಮೈಂಡ್ ಸೆಟ್ ಎಲ್ಲ ಆದ್ರೆ ಅಯ್ಯೋ 10 ದಿನ ನಾನು ಮುಗ್ದೇ ಹೋಯ್ತಾ, ನಮ್ದು ಇನ್ನು ಪಯಣನೇ ಶುರುವಾಗಿಲ್ಲ, ಇನ್ನು ಗಂಟು ಬಿಚ್ಕೊಂಡಿಲ್ಲ, ಆಗ್ಲೇ ಮುಗ್ದೇ ಹೋಯ್ತಾ ಅಂತ ಒಬ್ಬೊಬ್ರು ಬಂದ ಟೆನ್ಷನ್. ಯಾಕಂದ್ರೆ ಎಲ್ರು ಏನೋ ಪ್ರೂವ್ ಮಾಡ್ಬೇಕು, ಏನೋ ಪಡಿಬೇಕು ಅಂತ ಬಂದಿರ್ತಾರೆ. 10 ದಿನಕ್ಕೆ ಮುಚ್ಚೋಯ್ತಾ ಅಂತ ಒಂಥರ ಎಲ್ರಿಗೂ ಒಂಥರ ಟೆನ್ಷನ್ ಆಗಿತ್ತು. ಬಟ್ ನಂಬಿಕೆನೂ ಇತ್ತು. ಅದು ಜಾಲಿವುಡ್ ಪ್ರಾಬ್ಲಮ್. ನಾವು ಕಾಂಟ್ರಾಕ್ಟ್ ಮಾಡ್ಕೊಂಡಿರೋದು ಬಿಗ್ ಬಾಸ್ ಮನೆ, ಇವ್ರ ಹತ್ರ, ಈ ಕಲರ್ಸ್ ಟಿವಿ ಎಂಡ್ರಮಾಲ್. ಸೊ ಅವ್ರು ಅದಕ್ಕೇನೋ ದಾರಿ ಕಂಡಿರ್ತಾರೆ. ಕಿಚ್ಚ ಸುದೀಪ್ ಸರ್ ಇದ್ದಾರೆ. ಆಮೇಲೆ ಎಷ್ಟು ದುಡ್ಡು ಇನ್ವೆಸ್ಟ್ ಆಗಿರುತ್ತೆ, ಎಷ್ಟು ಪ್ಲಾನ್ಗಳು ನಡೆದಿರುತ್ತೆ, ಎಷ್ಟು ಜನಗಳು ಕೆಲಸ ಮಾಡ್ತಿರ್ತಾರೆ, ಎಷ್ಟು ಮನೆಗಳು ನಡೀತಿರುತ್ತೆ. ಅದೆಲ್ಲ ಹಂಗೆ 10 ದಿನದಲ್ಲಿ ನೀರಲ್ಲಿ ಹೋಮ ಮಾಡ್ಬಿಡ್ತಾರ. ಅದೊಂದು ಹೋಪ್ ಇತ್ತು, ಏನೋ ಮಾಡಬಹುದು ಅಂತ. ಬಟ್ ಹಂಗೆ ತಕ್ಕನಾಗೆ ಮಾಡಿದ್ರು. ನಮ್ಗೆ ಕೆಲವೊಂದು ಏನು ಬ್ಲಾಕ್ ಝೋನ್ಸ್ ಅಲ್ಲಿ ಇಟ್ಟಿದ್ರು. ಅಲ್ಲೂ ಅಷ್ಟೇ ಏನಿಲ್ಲ, ಹೊರ ಪ್ರಪಂಚದ ಅರಿವೇ ಇಲ್ಲ ನನ್ಗೆ. ಕರ್ಕೊಂಡೋದ್ರು, ಇಟ್ರು, ಚೆನ್ನಾಗಿ ನೋಡ್ಕೊಂಡು ಕರ್ಕೊಂಡ್ ಬಂದ್ರು, ಬಿಟ್ರು, ಆಡ್ಕೊಳ್ಳಿ ಮತ್ತೆ ಅಂತ. ಆಕ್ಚುಲಿ ಅಲ್ಲಿ ಇವರಿಬ್ರು ಡಿಸ್ಕಸ್ ಮಾಡಿದ್ದಂತೆ, ಯಾರು ಸತೀಶ್ ಅವರು ಮತ್ತೆ ಚಂದ್ರಪ್ರಭಾ ಅವರು, ನಾವ್ ಈ ತರ ಮನೆಗೆ ಬಂದಲ್ಲಿ ನಾಟಕ ಮಾಡೋಣ ಅಂತ. ಹಂಗಂತ ಸತೀಶ್ ಅವ್ರು ಹೇಳಿದ್ರು. ನಾನು ಹೇಳಿಲ್ವಾ, ಬರೀ ಊಹಾಪೋಹದ ಪ್ರಪಂಚದಲ್ಲೇ ಇರ್ತಾರ ಅವರು. ನೀವು ನೋಡಿದೀರಾ ಎಲ್ಲಾದ್ರೂ? ಬರೀ ಒಂದು 500 ಕೋಟಿ ನಾಯಿ ಬಗ್ಗೆ, ನಾಯಿನ್ ತಗೊಳ್ದೇನೆ ವಿಷಯ ಹೇಳ್ಬಿಟ್ಟು ವರ್ಲ್ಡ್ ವೈಡ್ ನ್ಯೂಸ್ ಆಗಿರೋರು ನೋಡಿದೀರಾ? ನಾನ್ ಮಾಡಿದೀನಿ ಅಂತಾರೆ. ಹೆಂಗ ನಂಬ್ತೀರಾ ಅದನ್ನ? ನಾ ಫಸ್ಟ್ ಆಫ್ ಆಲ್ ನಾನು ನೋಡಿಲ್ಲ. ಏನಾದ್ರು ನೋಡಿದ್ರೆ ಹೌದಪ್ಪ 100 ಕೋಟಿ ಅಲ್ದಿದ್ರು ಒಂದು 10 ಕೋಟಿ ಅಂತ ಹೇಳ್ಬಹುದು. ನನಗೆ ಗೊತ್ತೇ ಇಲ್ಲ. ನೀವೆಲ್ಲ ಹೇಳ್ತಾ, ನೀವ್ ಇರಬಹುದು ಹೊರ ಪ್ರಪಂಚದ. ನನ್ಗೆ ಇವತ್ತಿಗೂ ಇನ್ನೂ ಗೊತ್ತಾಗಿಲ್ಲ, ಯಾಕಂದ್ರೆ ನಾನು ನೋಡಿಲ್ಲ. ಇರಬಹುದು ನೀವು. ನಾನು ಏನೋ ಅಂತ ಅನ್ಬಿಟ್ಟು ನಾನು ಅಲ್ಲಿ ಪೂಂಗಕ್ ಬರ್ತೀನಿ, ನಾ ಇನ್ಯಾರೋ ಇನ್ನೇನೋ ಆಗಿರ್ತಾರೆ ಪೂಂಗಕ್ ಬರ್ತಾರ. ಆ ಮನೆಗ್ ಬಂದ್ಮೇಲೆ ಎಲ್ರು ಒಂದೇ. ನಿಮ್ ಬಗ್ಗೆ ನೀವು ಹೇಳ್ಕೊಳಕ್ಕೆ, ನಿಮ್ಮನ್ನ ನೀವು ಮಾರ್ಕೆಟ್ ಮಾಡ್ಕೊಳಕ್ಕಲ್ಲ ಬಂದಿರೋದು, ಇಲ್ಲಿ ಆಡ್ಬೇಕು. ಸೊ ಕೆಲವೊಂದು ಅಲ್ಲಿ ಅವರೆಲ್ಲ ರೇಗಿಸುವ, ಇವಾಗ ಗಿಲ್ಲಿ ರೇಗಿಸ್ತಾರೆ, ಅವಾಗೆಲ್ಲೋ ನಕ್ಕಿರ್ತೀನಿ. ಅಥವಾ ಕೆಲವೊಮ್ಮೆ ತುಂಬಾ ಜಾಸ್ತಿ ಆದಾಗ ಕೇಳಿಸ್ಕೊಳಕ್ ಆಗಿರಲ್ಲ, ಎದ್ದು ಹೋಗಿರ್ತೀನಿ, ರೆಸ್ಪಾಂಡ್ ಮಾಡ್ದೆ. ಆಮೇಲೆ ಎಸ್ಪೆಷಲಿ ಚಂದ್ರನ ವಿಷಯದಲ್ಲಿ ನಾನ್ ಬೈದೆ ಅವರಿಗೆ. ಏನ್ ಬುದ್ಧಿ ಇಲ್ವಾ ಅಂತ ಕರ್ಬಿಟ್ಟು, ಬನ್ನಿ ಇಲ್ಲಿ ಕೂತ್ಕೊಳ್ಳಿ, ಅವರು ಪ್ರೀ ಪ್ಲಾನ್ ಮಾಡಿದ್ದು ಅಂತಾರೆ. ಆ ಮನುಷ್ಯ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋದನ್ನ ಪ್ರೀ ಪ್ಲಾನ್ ಅಂತ ಹೇಳಕ್ ನೀವೇನ್ ಮನುಷ್ಯರೋ ಇಲ್ವೋ ಅಂತ ಬೈದಿದ್ದೆ. ನಿಮ್ದೆ ನಿಮ್ಮ ಮಾತ ಕೇಳಿ ಏನ್ ಬಂದ್ರು ಸತೀಶ್ ಅವರು, ಏನಂತಂದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಕೇಳಿದಾಗ ಏನ್ 6 ಗಂಟೆ ಇರ್ತಾ ಇದ್ರಂತೆ ನೀವು ವಾಶ್ರೂಮ್ ಅಲ್ಲಿ, ಬಾತ್ರೂಮ್ ಅಲ್ಲಿ ಅಂತಂದ್ರೆ, ಇಲ್ಲ ಮಂಜು ಭಾಷಿನಿ ಅವ್ರನ್ನ ಕೇಳಿ ಬೇಕಾದ್ರೆ ನಾನು 20 ನಿಮಿಷ ಅಷ್ಟೇ ಇದ್ದು ಅವ್ರು ಕೌಂಟ್ ಮಾಡಿ ಅವ್ರು ಎಷ್ಟ್ ನಿಮಿಷ ಇರ್ತಾರೆ ಅಂತ ನಾನು ಕಾಯ್ಕೊಂಡು ನಿಂತಿರ್ತೀವ ಮಾಡಿದ್ರಂತೆ ಮಂಜು ಭಾಷಿನಿ ಅವ್ರಿಗೆ. ನೋಡಿ, ಅಗೇನ್ ಸುಳ್ಳು. ನನ್ಗೆ ಇವತ್ತಿಗೂ ಅರ್ಥ ಆಗಿಲ್ಲ. ಆಮೇಲೆ ನಾನು ಅದಾದ್ಮೇಲೆ ಅವ್ರು ಫಸ್ಟ್ ನನ್ಗೆ ಹೇಳಿದ್ರು ಗೊತ್ತಾ, ಗುಂಪುಗಾರಿಕೆ ಮಾಡ್ಕೊಂಡು ಇದೇನಮ್ಮ. ಯಾವಾಗಿದ್ ನನಗೆ ಗೊತ್ತಿಲ್ಲಲ್ಲ. ಆಮೇಲೆ ಜಂಟಿಗಳೆಲ್ಲ ಬಂದು ಕೇಳಿದ್ರು, ಅದ್ ಪ್ರಸಾರ ಆಯ್ತೋ ಇಲ್ವೋ ಗೊತ್ತಿಲ್ಲ. ಯಾವಾಗ ಮಂಜಮ್ಮ ನಮ್ಗೆ ಗೊತ್ತಿದ್ದ ನಮ್ಮ ಹತ್ರ ಮಾತಾಡಿದೀರಾ ನೀವು? ಆಮೇಲೆ ಮೂಲಭೂತ ನಿಯಮ ಅಲ್ಲಿ ಬಿಗ್ ಬಾಸ್ದು, ನೀವು ಜಂಟಿ ನಾಮಿನೇಷನ್ಸ್ ಬಗ್ಗೆ ಮಾತಾಡಬಹುದು, ಬಟ್ ಬೇರೆ ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ. ನಮ್ಗೆ ಫಸ್ಟ್ ರೂಲ್ ಬುಕ್ಸ್ ಹೇಳಿರ್ತಾರೆ ಅದ್ ಏನೇನ್ ರೂಲ್ಸ್ ಇದೆ ಅಂತ. ಅದು ಗೊತ್ತಿದ್ದು ನಾನು ಯಾವ ಧೈರ್ಯದ ಮೇಲೆ, ಆಮೇಲೆ ನನಗೆ ಯಾಕೆ ಯಾರನ್ನ ನಾಮಿನೇಟ್ ಮಾಡ. ಇನ್ಸ್ಟೆಡ್ ಅವರೇ ನನ್ನ ಹತ್ರ ಬಂದ್ಬಿಟ್ಟು, ನಮ್ದು ಅವ್ರದ್ದು ಅಕ್ಕಪಕ್ಕ ಬೆಡ್ ಅಲ್ವಾ, ನಾನು ನನ್ನ ಬೆಡ್ ಅಲ್ಲಿ ಕೂತಿರುವಾಗ, ಮೇಡಮ್ ಇಲ್ಲಿ ಸೋತವರೇ ಗೆಲ್ಲೋರು, ನೀವು ನನ್ನನ್ನೇ ನಾಮಿನೇಟ್ ಮಾಡಿ, ನನ್ನನ್ನೇ ಕಳಪೆ ಕಳಿಸಿ, ನನ್ನನ್ನೇ ಇದು ಮಾಡಿ ಅನ್ನೋರು. ನಾನು ಆಯ್ತು ಸರ್ ಅಂತಿದ್ದೆ. ನಾನು ವಾದಕ್ಕೆ ಬೀಳಲ್ವಲ್ಲ. ಬಹುಶಃ ಅವ್ರೇನೋ ಚೆಕ್ ಮಾಡಕ್ ಹೋಗಿ ಅವ್ರದ್ದೇನೇನೋ ಕ್ಯಾಲ್ಕುಲೇಷನ್ಸ್ ಅಲ್ಲ, ಅದೇನೋ ಗೊತ್ತಿಲ್ಲಪ್ಪ ನನಗೆ ನಿಜ. ಈ ಸೀರಿಯಲ್ ಅವರೆಲ್ಲ ಒಂದ್ ಟೀಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ನಾನ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ಇಂದ ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ಒಂದ್ ಮೂಲೆ ಗುಂಪು ಮಾಡಿದ್ದಾರೆ. ನಾವು ಮಾತಾಡ್ಸಿದ್ರು ಮುಖ ಕೊಟ್ಟು ಮಾತಾಡ್ಸಲ್ಲ ಅವರು. ಈ ತರ ದಿನ ಬೆಳಗನ ರಾತ್ರಿ ಏನೇನೋ ಹೇಳ್ತಿದ್ರೆ ಯಾರ್ ಮುಖ ಕೊಟ್ಟು ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತೀನಿ. ಯಪ್ಪ ಬಂದ್ರೆ ಇನ್ನೊಂದ್ ನಾಯಿ ವಿಷಯ, ಇನ್ನೊಂದೇನೋ ನನ್ ಮಗ ಫೇಲ್ ಆಗ್ಲಿ ಅಂತಾನೆ ಕಾಯ್ತಾ ಇದೀನಿ ಅಂತಾರೆ. ಆಮೇಲೆ ನನ್ ಮಗನ ಸೆಕೆಂಡ್ ಬೆಸ್ಟ್ ಹೀರೋ ಇನ್ ಇಂಡಿಯಾ ಮಾಡ್ತೀನಿ, ಸೌತ್ ಇಂಡಿಯಾನೋ ಮಾಡ್ತೀನಿ. ಯಾಕೆಂದ್ರೆ ಫಸ್ಟ್ ಹೀರೋ ಅಂದ್ರೆ ದುರಹಂಕಾರ ಅನ್ಸ್ಬಿಡುತ್ತೆ. ಮಗ ಫೇಲ್ ಆಗ್ಲಿ ಅಂತ ಯಾವ ತಂದೆ ಹೇಳ್ತಾರೆ? ನೀವು ನಂಬಕ್ಕಾದ್ರೂ ಸಾಧ್ಯನಾ? ನಾನಂದ್ರೆ ಅವ್ರನ್ನ ಹೀಯಾಳ್ಸ್ ಮಾತಾಡ್ತಿಲ್ಲ. ಫಸ್ಟ್ ಲಿಸನ್ ಟು ಯೋರ್ ಸೆಲ್ಫ್. ನೀವೇನ್ ಮಾತಾಡ್ತಿದ್ದೀರಾ ಆ ಮಾತನ್ನ ಇನ್ನೊಬ್ಬ ವ್ಯಕ್ತಿ ಕೇಳಿಸ್ಕೋಬೇಕು ಅಂತ ಹೇಗೆ ನೀವು ಬಯಸ್ತೀರಾ ಅಲ್ವಾ? ಇವಾಗ ತೇಜು ಮಾತಾಡೋದು ನಂಗೆ ಇಷ್ಟ ಆದ್ರೆ ಕೇಳ್ತೀನಿ, 2 ಸತಿ ಕೇಳ್ತೀನಿ, ಇಲ್ಲಪ್ಪ ಇವ್ರು ಇದೇ ಮಾತಾಡ್ತಿದ್ದಾರೆ, ನನ್ಗೇನೋ ಅದ ಸರಿನೇ ಹೋಗ್ತಿಲ್ಲ ಅಂತ 3ನೇ ಸತಿ ಎದ್ದು ಹೋಗ್ತೀನಿ. ಅದನ್ನ ನೀವು ಟಾರ್ಗೆಟ್ ಮಾಡ್ಬಿಟ್ಟು ಇವಳು ಹಿಂಗ್ ಮಾಡ್ಲು ಅಂದ್ರೆ ಪ್ರೂಫ್ ತೋರಿಸಿ ನನ್ಗೆ. ನಾನ್ ಮಾತಾಡಿದ್ರೆ ಇದ್ದೇ ಇರುತ್ತಲ್ಲ ಫುಟೇಜು, ನಾನು ಅದನ್ನೇ ಹೇಳಿದೆ, ಫುಟೇಜ್ ತೋರ್ಸಕ್ ಹೇಳಿ, ಎಲ್ರಿಗೂ ಗೊತ್ತಾಗ್ಲಿ. ನಮ್ ಜಂಟಿಗಳಂತೂ ನಂಬಲ್ಲ, ಯಾಕಂದ್ರೆ ನಾನು ಮಾತಾಡಿಲ್ಲ. ಆಮೇಲೆ ಇನ್ನೊಂದು ಮಿಡ್ ಎಲಿಮಿನೇಷನ್ ಹೇಳಿದ್ರು, ಅವ್ರ ಫ್ಯಾಮಿಲಿ ತುಂಬಾ ಮಿಸ್ ಮಾಡ್ಕೊಳ್ತಿದ್ದಾರೆ, ಅವ್ರ ಮನೆಗೆ ಹೋಗ್ಬೇಕು ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡ್ ಬಂದಿದ್ದಾರೆ.
ರಾಮ ಏನಿ ಹಬ್ಬ ಮಾತಾಡ್ತಾ ಇದ್ದಾರೆ ಅಂತವ್ರ ಹತ್ರ ನೀವ್ ಏನ್ ವಾದ ಮಾಡ್ತೀರಾ? ನಾನು ಫಸ್ಟ್ ಟೈಮ್ ಅವ್ರು ಕ್ಲೇಮ್ ಮಾಡ್ದಾಗ್ಲೇನೆ ನಾನು ಮಾತು ಬಿಟ್ಬಿಟ್ಟೆ. ಯಾಕಂದ್ರೆ ಮೈ ಕ್ಯಾರೆಕ್ಟರ್ ಇಸ್ ಲೈಕ್ ದಟ್. ಅನವಶ್ಯಕವಾಗಿ ನನ್ನ ಟೈಮ್ ಅಂಡ್ ಎನರ್ಜಿ ನಾನು ವೇಸ್ಟ್ ಮಾಡಲ್ಲ. ತೇಜುಗ್ ಅರ್ಥ ಆದ್ರೆ ನಾನು ಹೇಳ್ತೀನಿ, ತೇಜುಗ್ ಅರ್ಥ ಆಗ್ಲಿಲ್ಲ ಅಂದ್ರೆ ನನಗೆ ಗೊತ್ತು ಇವ್ರ ಬುದ್ಧಿಮಟ್ಟ ಇಷ್ಟೇ ಅಂತ, ನಾನು ಹೋಗಲ್ಲ ಅಲ್ಲಿಗೆ. ನಾನು ಮಾತಾಡಿಸ್ಲಿಲ್ಲ. 3 ದಿನ ಸುದ್ದಿ ಹತ್ರ ಎಲ್ಲ ಹೇಳಿದ್ರಂತೆ, ಯಾಕೋ ಮಂಜಕ್ಕ ಕೋಪ ಮಾಡ್ಕೊಂಡಿದ್ರೆ. ಆಮೇಲೆ ಅವ್ರ ಮೈ ಮೇಲೆ ಬಿದ್ದು ಬಂದ್ರೆ ನನ್ಗೆ ಪಾಪ ಅನಿಸ್ತು. ಪಾಪ ಏನೋ ಇನ್ನೋಸೆಂಟ್ ಆಗಿ ಏನೋ ಮಾತಾಡ್ತಿದ್ದಾರೆ, ನಾನೇನಕ್ಕಿಲ್ಲ ಏನೋ ಸಾಧ್ಸಕ್ ಬಂದಿದ್ದೀನಿ ಹೋಗ್ಲಿ ಅಂತ ಮಾತಾಡ್ಸಿದೀನಿ. ನೋಡಿದ್ರೆ ನೆಕ್ಸ್ಟ್ ಮತ್ತೆ ನನ್ನ ತಲೆ ಮೇಲೆ ಮೊನ್ನೆ ಸಿಕ್ಕಿದ್ರು ಇದಾದಾಗ, ಅದೇ ಎಲಿಮಿನೇಟ್ ಆದಾಗ ನಾವು ಅನ್ಕೊಂಡು ಈ ಕಡೆ ಬಂದ್ಬಿಟ್ಟೆ. ಆಗಲ್ಲ, ನಮ್ದು ಝೋನೇ ಬೇರೆ. ನಾವಾಯ್ತು ನಮ್ ಪಾಡಾಯ್ತು, ಮಾತಾಡ್ತೀವ, ಅದ್ರಲ್ಲಿ ಏನಾದ್ರೂ ಒಂದು ತೂಕ ಇರ್ಬೇಕು, ಏನಾದ್ರೂ ಅರ್ಥ ಇರ್ಬೇಕು, ಏನಾದ್ರೂ ನಾವು ತಿಳ್ಕೊಳ್ಳೋದಿರ್ಬೇಕು. ಇಲ್ವಾ? ಬೇಡ. ಶಬ್ದ ಮಾಲಿನ್ಯ ಬೇಡ.